ಹಲೋ ಬಂಧುಗಳೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಸ್ಟೇಟ್ಸ್ ಆನ್ ಪ್ಲೇಟ್. ಇವತ್ತು ನಾನು ನಿಮಗೆ ಒಂದು ತುಂಬ ಟೇಸ್ಟಿಯಾಗಿರೋಂತಹ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ, ನಮ್ಮ ಕರ್ನಾಟಕದ ಒಂದು ಟ್ರೆಡಿಷ್ನಲ್ ಫುಡ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಈರುಳ್ಳಿನ ನಾನು ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣ ಈರುಳ್ಳಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ 1.25 kg ನಾಟಿ ಕೋಳಿ ಇದೆ. ಮತ್ತು ನಾನೊಂದು 200 ಗ್ರಾಮಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಮೊದಲು ನಾವು ಚಿಕನ್ನ ವಾಶ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ನಾನು ಆಲ್ರೆಡಿ 2 ಸಲ ವಾಶ್ ಮಾಡಿದ್ದೆ, ಇದು 3ನೇ ಸಲ ವಾಶ್ ಮಾಡ್ಕೊತಾ ಇರೋದು. ಚೆನ್ನಾಗಿ ನೀರೆಲ್ಲ ಸೋರಿಸಿ ನಾವು ಚಿಕನ್ನ ಎತ್ತಿಟ್ಕೊಳ್ಳೋಣ. ಈ ನಾಟಿ ಕೋಳಿ ಸಾರಿನಲ್ಲಿ ನಾನು 3 ಟೈಪ್ಸ್ ಮಸಾಲ ಅಲ್ಲ ಪೇಸ್ಟ್ನ ರೆಡಿ ಮಾಡ್ಕೊತೀನಿ. ಮೊದಲನೇದು ಬಂದು ಸಣ್ಣ ಈರುಳ್ಳಿ ಬಿಡಿಸ್ಕೊಂಡಿದ್ವಿ ಅಲ್ಲ ಅದು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನಾನು ಒಂದು ಮಸಾಲ ರೆಡಿ ಮಾಡ್ಕೊತೀನಿ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಫಸ್ಟ್ ಸ್ಟೆಪ್ಪು. ಆನಿಯನ್ನ ಬಂದು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊತೀನಿ. ಇದ್ರ ಜೊತೆ ನಾನು ಇದನ್ನು ಪೇಸ್ಟ್ ಮಾಡೋವಾಗ 1.5 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಮೊದಲು ಇದು ತಣ್ಣಗಾಗಲಿ. ಸೊ ಇದನ್ನು ನಾವು ಆರೋದಕ್ಕೆ ಇಟ್ಬಿಟ್ಟು ಸೆಕೆಂಡ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೆಕೆಂಡ್ ಪೇಸ್ಟ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ, ನಾನಿಲ್ಲಿ ಹೊಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಧನಿಯಾ ಮತ್ತು 1.5 ಇಂಚಷ್ಟು ಚಕ್ಕೆ, 6 ಲವಂಗ, ಹಾಗೆ ಮೆಣಸು, ಸೋಂಪು ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಯಾನ್ನಲ್ಲಿ ಧನಿಯಾ ಮತ್ತು ಫಸ್ಟು ಧನಿಯಾನ ಹುರ್ಕೊಂಬಿಡೋಣ. ಯಾಕೆಂದರೆ ಧನಿಯಾ ಒಣಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕಿದ್ರೆ ಅದು ಧನಿಯಾ ಡಾರ್ಕ್ ಬ್ರೌನ್ ಆಗಿಬಿಡುತ್ತೆ, ಒಣಮೆಣ್ಸಿನ್ಕಾಯಿ ಹುರಿಯೋಕ್ಕಾಗಲ್ಲ. ಸೊ ಸಪ್ರೇಟಾಗೆ ಹುರ್ಕೊಳ್ಳೋಣ ನಾವು. ಸೊ ಧನಿಯಾ ಉರಿವಾಗ ಒಂಥರ ಪರಿಮಳ ಬರುತ್ತೆ ಘಮ ಘಮ ಅಂತ, ಅಲ್ಲಿ ತನಕ ಹುರ್ಕೊಬೇಕು. ಅದಾದಮೇಲೆ ನಾನು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದಂಥ ಮಸಾಲೆನೆಲ್ಲ ಸೇರಿಸ್ಕೊತಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಸೊಂಪು ಮತ್ತು ಹುರ್ಗಡ್ಲೆ ಇಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾರು ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ 1 ಸ್ಪೂನ್ ಹುರ್ಗಡ್ಲೆನ ನಾನು ಹಾಕ್ಕೊಂಡಿರೋದು. ಸೊ ಎಲ್ಲ ಚಕ್ಕೆ, ಲವಂಗ, ಸೋಂಪು, ಮೆಣಸು ಎಲ್ಲ ಉರಿವಾಗ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂತ ಅಂದರೆ, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಬೇಕು. ಅದು ಉರಿವಾಗ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನಾನು ಇದನ್ನು ತಣ್ಣಗಾಗೋದಕ್ಕೆ ಅಂತ ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಹೊಣಮೆಣ್ಸಿನ್ಕಾಯಿನ ಹುರ್ಕೊತೀನಿ. ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಒಂಥರ ಏನು ಹೇಳ್ತಾರೆ, ಚೆನ್ನಾಗಿ ಉರಿಬೇಕು. ಪೇಸ್ಟು ತುಂಬ ನೈಸಾಗಬೇಕು ಅಂದರೆ ಚೆನ್ನಾಗಿ ಉರಿಬೇಕು. ಒಣಮೆಣ್ಸಿನ್ಕಾಯಿ ನಾವು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರೋದು, ನಿಮಗೆ ಗೊತ್ತಾಗುತ್ತೆ, ಮುಟ್ಟಿದ ತಕ್ಷಣ ಮುರಿದೋಗ್ತಿದೆ. ಸೊ ಇದು ಚೆನ್ನಾಗಿ ಒಣಗಿದೆ ಬಿಸಿಲಿನಲ್ಲಿ. ಬಟ್ ನಾನು ಫಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹುರ್ಕೊಂಡು ಆಮೇಲೆ ಈ ನಾರ್ಮಲ್ ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ, ಗುಂಟೂರು ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಆವಾಗ ಪೇಸ್ಟು ಚೆನ್ನಾಗಿ ತುಂಬ ಸಣ್ಣಗೆ ಪೇಸ್ಟ್ ಆಗುತ್ತೆ.
ಈ ಖಾರದ ಪುಡಿ ಮಾಡಿಸ್ಬೇಕಂದ್ರೂ ಅಷ್ಟೇನೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿ ಒಂದ್ಸಲಿ ಬೆಚ್ಚಗೆ ಮಾಡ್ಕೊಂಡೇ ಮಿಲ್ಲಿಗೆ ಕೊಡ್ತಾರೆ ಎಲ್ರೂ, ಯಾಕೆಂದರೆ ಆವಾಗಲೇ ಪುಡಿ ತುಂಬ ಸಣ್ಣಕ್ಕೆ ಬರುತ್ತೆ ಅಂತ ಹೇಳಿ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ನೆಕ್ಸ್ಟು ಗಸಗಸೆ ಬರುತ್ತಲ್ವಾ, ಅದು 1 ಸ್ಪೂನಷ್ಟು ಗಸಗಸೆನ ನಾನು ಸ್ಟವ್ ಆಫ್ ಮಾಡಿಬಿಟ್ಟು, ಈ ಪ್ಯಾನ್ ಹೀಟ್ ಇರುತ್ತೆ, ಹೀಟಿರೋ ಪ್ಯಾನಲ್ಲೇ ನಾನು 1 ಸ್ಪೂನ್ ಗಸಗಸೆನ ಹಾಕಿ ಬಿಸಿ ಮಾಡ್ಕೊತೀನಿ. ಸೊ ಇದೆಲ್ಲ ತಣ್ಣಗಾಗಲಿ. ಆ ಗ್ಯಾಪಲ್ಲಿ ನಾವು ಆನಿಯನ್ನ ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ ನಾನು ಫ್ರೈ ಮಾಡಿಟ್ಟಿದ್ದ ಆನಿಯನ್ನು ಚೆನ್ನಾಗಿ ತಣ್ಣಗಾಗಿದೆ, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಬಿಟ್ಟು ನಾನಿವಾಗ ಮಿಕ್ಸಿನಲ್ಲಿ ರುಬ್ಕೊತೀನಿ. ಸೊ ಮೊದಲನೇ ಸ್ಟೆಪ್ ಏನು ಅಂತ ಅಂದರೆ ಬೆಣ್ಣೆನ ಹಾಕಿ, ನಮ್ಮ ಮನೆಯಲ್ಲಿ ನಾವು ಬೆಣ್ಣೆನೇ ಯೂಸ್ ಮಾಡೋದು. ಹಳ್ಳಿಗಳ ಕಡೆ ಬಂದು ಬೆಣ್ಣೆ ಉಪಯೋಗಿಸ್ತಾರೆ ನಾಟಿ ಕೋಳಿಗೆ, ಅಥವಾ ಹರಳೆಣ್ಣೆ ಉಪಯೋಗಿಸ್ತಾರೆ, ಕ್ಯಾಸ್ಟರ್ ಆಯಿಲ್ನ. ಯಾಕೆಂದರೆ ನಾಟಿ ಕೋಳಿ ತುಂಬ ಹೀಟು, ಬೆಣ್ಣೆ ಅಥವಾ ಇದು ಹರಳೆಣ್ಣೆನ ಉಪಯೋಗಿಸಿದ್ರೆ ಅದು ಆ ಒಂದು ಹೀಟ್ನ ಬಂದು ಕೂಲ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ಬೆಣ್ಣೆ ಅಥವಾ ಹರಳೆಣ್ಣೆನ ಉಪಯೋಗಿಸ್ಬೇಕು ನಾಟಿ ಕೋಳಿ ಸಾರಿಗೆ. ಸೊ ಅದಕ್ಕೆ ತೊಳೆದಿರೋ ಅಂತಹ ನಾಟಿ ಕೋಳಿನ ಹಾಕಿ ಚೆನ್ನಾಗಿ ನೀರು ಬಿಡುತ್ತೆ ಅದು. ನೀವು ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ ನೀರು ಬಿಡೋ ಅಂಥದ್ದು. ಸೊ ಇಲ್ಲಿ ನೋಡಿ ನೀರು ಬಿಟ್ಟಿದೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಂದರೆ ಹುರ್ಕೊಳ್ಳಿ ಚೆನ್ನಾಗಿ. ನಾನು ಒಂದೇ 1 ಸ್ಪೂನ್ ಬೆಣ್ಣೆ ಹಾಕಿರೋದು. ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾಟಿ ಕೋಳಿನಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ, ಹೆಂಗೆ ಬಿಟ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಇದು ನಾನು ಹುರಿದಿಟ್ಕೊಂಡಿದ್ದಂಥ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲ, ಆ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀರೆಲ್ಲ ಸುಂಡಬೇಕು ಅಂತ ಏನಿಲ್ಲ, ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇದ್ದರೆ ನೀರು ಬಿಡುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅಷ್ಟೇ ಕೋಳಿನ. ನೆಕ್ಸ್ಟ್ ಅದಕ್ಕೆ ರುಬ್ಬಿದ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪರಿಮಳ ಆಹಾ ಓಹೋ ಘಮ ಘಮ ಅಂತಿದೆ. ಹಿಂದೆ ಎಲ್ಲ ಬರೀ ಅರಿಶಿನ ಈರುಳ್ಳಿ ಹಾಕಿ ಹುರಿದಂತಹ ಕೋಳಿನೇ ಎಲ್ಲ ತುಂಬ ಇಷ್ಟಪಟ್ಟು ತಿನ್ನೋರಂತೆ, ಅಂದರೆ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ ಟೇಸ್ಟು. ಸೊ ಇದಕ್ಕೆ ನಾನು ಇವಾಗ ಅರಿಶಿನ ಪುಡಿ ಮತ್ತು ಉಪ್ಪು, ಟೇಸ್ಟ್ಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನಾನು ಮಸಾಲ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಇವಾಗ ಚೆನ್ನಾಗಿ ನೈಸ್ಲಿ ತಿನ್ ಪೇಸ್ಟಾಗಿ ನಾವು ರುಬ್ಕೊಬೇಕು. ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋದು. ಚೆನ್ನಾಗಿ ಕುದೀತಿದೆ, ಈರುಳ್ಳಿ ಮಸಾಲೆ ಹಾಕಿದ್ದು ಕುದೀತಾ ಇದೆ, ಅದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ನೋಡಿ ಏನು ಲವ್ಲಿ ಆಗಿದೆ ಅಂತಂದರೆ ದಿಸ್ ಇಸ್ ಬಿಕಾಸ್ ಆಫ್ ಬ್ಯಾಡ್ಗೆ ಮೆಣಸಿನ್ಕಾಯಿ. ಎಲ್ರಿಗೂ ಗೊತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕೋದು ಅಂತ. ಅದನ್ನು ನಾನು ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ, ಅಷ್ಟೂ ಚೆನ್ನಾಗಿದೆ ಕಲರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಇವಾಗ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ನೀವು. ಸೊ ನಾನು ಮಸಾಲೆ ರುಬ್ಬಿದ್ದು ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಇದರೊಳಗಡೆ ಹಾಕ್ಕೊತೀನಿ. ಕೋಳಿ ಒಳಗಡೆ ಹಾಕಿದ್ಮೇಲೆ ಅದು ಒಂದು ಕುದಿ ಬರೋವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3ರಿಂದ 4 ವಿಸಿಲ್ಲು ಚೆನ್ನಾಗಿ ಚಿಕನ್ ಬೇಯೋಷ್ಟು. ಕೋಳಿ ಬಲ್ತಿದ್ರೆ ನೀವು ನೋಡಿಕೊಂಡು ಎಷ್ಟು ವಿಸಿಲ್ ಬೇಕೋ ಅಷ್ಟನ್ನು ಬರೆಸ್ಕೊಳ್ಳಿ. ಚಿಕನ್ ಬೆಂದಾಗಿದೆ. ಅದೇ ಗ್ಯಾಪಲ್ಲಿ ನಾನು ತೆಂಗಿನಕಾಯಿಂದ 1 ಗ್ಲಾಸಷ್ಟು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊತೀನಿ. ಸೊ ಇಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ಹಾಲಿದೆ, ಅದನ್ನು ನಾಟಿ ಕೋಳಿ ಸಾರಿನಲ್ಲಿ ಹಾಕ್ತೀನಿ. ಹಾಕಿ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪೂ ಹಾಕ್ಕೊಳ್ಳಿ. ನೋಡಿ ಕೋಳಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ನಾನು ಹಾಕಿದ್ದು ಒಂದೇ ಒಂದು ಸ್ವಲ್ಪ ಬೆಣ್ಣೆ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂದು ಇಲ್ಲಿ ನಾಟಿ ಕೋಳಿ ಸಾರು ಸ್ವಲ್ಪ ತಿಕ್ಕಾಗಿದೆ, ಯಾಕೆಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ತಿಂತಾರೆ. ಬಟ್ ನಮ್ಮೂರಿನಲ್ಲಿ ನಾಟಿ ಕೋಳಿ ಸಾರು ತೆಳ್ಳಗಿರುತ್ತೆ, ಹಾಗೆ ಕುಡಿಯಂಗಿರಬೇಕು, ಹರ್ಕೊಂಡೋಗಂಗಿರಬೇಕು ಎಲೆನಲ್ಲಿ ಬಿಟ್ಟರೆ ನಾಟಿ ಕೋಳಿ ಸಾರು. ಸೊ ಇದನ್ನು ಮುಚ್ಚಿಕ್ಬಿಟ್ಟು ಚೆನ್ನಾಗಿ ಬೇಯಿಸೋಣ. ಸುತ್ತಲೇ ಎಣ್ಣೆ ಬಿಟ್ಕೊತಾ ಇದೆ. ಈ ಥರ ಎಣ್ಣೆ ಬಿಟ್ಕೊತಾ ಇದ್ದರೆ ಅದು ಬೆಂದಿದೆ, ಮಸಾಲೆ ಎಲ್ಲ ಕುಕ್ ಆಗಿದೆ ಅಂತ ಅರ್ಥ.
ಈಗ ಸ್ಟವ್ವಿಂದ ಇಳಿಸಿಟ್ಬಿಡೋಣ. ಆಗಿದೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಬಿಸಿ ಇರೋವಾಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮುಚ್ಚಿಟ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಮುದ್ದೆನ ಮಾಡ್ಕೊತೀನಿ. ಸೊ ನೀರಿಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇದು ಸರಿ. ಈಗ ಈ ಸರಿ ಬಂದು ಚೆನ್ನಾಗಿ ಕುದಿಬೇಕು. ಈ ಗಂಜಿ ಕುದಿಬೇಕು. ನಾನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ಮುದ್ದೆ ಕೋಲಿಲ್ಲ, ಅದಕ್ಕಾಗಿ ನಾನು ಉಡಂದು ಲಾಡಲ್ಲಿ ಬರುತ್ತಲ್ಲ ಅಡುಗೆಗೆ ಉಪಯೋಗಿಸೋದು, ಅದನ್ನು ಇಡ್ತೀನಿ. ಮುದ್ದೆ ಕೋಲಿದ್ದರೆ ಮುದ್ದೆ ಕೋಲು ಉಪಯೋಗಿಸಿ. ಚೆನ್ನಾಗಿ ಗಂಜಿ ಕುದಿಯೋವಾಗ ರಾಗಿ ಹಿಟ್ಟನ್ನು ನಾವು ಹಾಕ್ಕೊಳ್ಳೋಣ. ನಾನಿಲ್ಲಿ ತುಂಬ ಪುಟ್ಟದು 2 ಮುದ್ದೆ ಮಾಡ್ತಿದ್ದೀನಿ, ಹಾಗಾಗಿ ನಾನು ಕಮ್ಮಿ ತೊಗೊಂಡಿದ್ದೀನಿ. ನಾನು 1ರಿಂದ 1.5 ಕಪ್ಪಷ್ಟು ನೀರು ಇಟ್ಕೊಂಡಿರೋದು. ಸೊ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೇಯೋದು ಅಂದರೆ ಈ ಗ್ಯಾಪಲ್ಲೆಲ್ಲ ಗುಳ್ಳೆ ಗುಳ್ಳೆ ಥರ ಬರುತ್ತೆ, ಮತ್ತು ಸ್ವಲ್ಪ ಹಬೆ ಬರುತ್ತೆ ಅದರೊಳಗಡೆಯಿಂದ. ಅಂಥ ಒಂದು ಸ್ಟೇಜಲ್ಲಿ ನಾವು ಹಿಟ್ಟನ್ನು ತಿರುಗಿಸ್ಕೊಬೇಕು ಚೆನ್ನಾಗಿ, ಗಂಟಿಲ್ದೇ ಇರೋ ಥರ. ನೋಡಿ ನಾನು ತಿರುಗಿಸ್ಕೊಂಡೆ. ಈ ಟೈಮ್ನಲ್ಲಿ ನಾನು 1 ಸ್ಪೂನು ತುಪ್ಪ ಹಾಕ್ಕೊತೀನಿ. ಮುದ್ದೆ ಮಾಡೋವಾಗ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡ್ರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಯಾಕೆಂದರೆ ರಾಗಿ ತುಂಬ ಟೈಮ್ ತೊಗೊಳುತ್ತೆ ಜೀರ್ಣ ಆಗೋದಕ್ಕೆ. ಸೊ ತುಪ್ಪ ಹಾಕಿದ್ರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನಾನು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಬೆಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒದ್ದೆ ಕೈನ ಒಂದ್ಸಲಿ ನೋಡಿ ಮುಟ್ಟಿದ್ರೆ ಮುದ್ದೆ ಬೆಂದಿದೆ ಅಂತ. ನಾನಿವಾಗ ಮುದ್ದೆ ಕಟ್ಕೊತಾ ಇದ್ದೀನಿ. ಸೊ ತೇವದ ಕೈನಲ್ಲಿ ಮುದ್ದೆ ಕಟ್ಟಿ, ಸಕ್ಕತ್ ಸುಡ್ತಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ. ಕೈನ ಒದ್ದೆ ಮಾಡಿಕೊಂಡು ಮುದ್ದೆ ಕಟ್ಕೊಳ್ಳಿ. ಸೊ ಇದು ನನ್ನ ರಾಜ್ಕುಮಾರನಿಗೆ ಈ ಮುದ್ದೆ. ಸೊ ನನ್ನ ಮಗನ ಫೇವ್ರೆಟ್ ನಾಟಿ ಕೋಳಿ ಸಾರು ಮುದ್ದೆ ರೆಡಿಯಾಗಿದೆ. ಮತ್ತು ನಾನಿವತ್ತು ಮುದ್ದೆ ಮಾಡೋದಕ್ಕೆ, ನಾಟಿ ಕೋಳಿ ಸಾರು ಮಾಡೋದಕ್ಕೆ ಕಾರಣ ನನ್ನ ಮಗ ಹೇಜಲಿಲ್ಲ ಸಾಂಗ್ ಕೇಳ್ಬಿಟ್ಟಮ್ಮ ನನಗೂ ಮಾಡಿಕೊಡು ಅಂತ ಹೇಳ್ದ. ಹಾಗಾಗೇ ನಾನು ರಾಗಿ ಮುದ್ದೆನೂ ನಾಟಿ ಕೋಳಿ ಸಾರನ್ನು ಮಾಡ್ತಿರೋದು. ನಮ್ಮ ಅಂಬರೀಷ್ ಅಣ್ಣ ಅವ್ರ ಫೇವ್ರೆಟ್ಟು. ಸೊ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ನಾವಂತೂ ತಿಂದ್ವಪ್ಪ, ತುಂಬ ಟೇಸ್ಟಿಯಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಬಟನ್ನ ಒತ್ತಿ. ಸೊ ಒಂದು ಮಸ್ತ್ ಮುದ್ದೆ ಊಟ ರೆಡಿಯಾಗಿದೆ.